ಬೆಳಗಾಂ ದೇಶದ ಇತಿಹಾಸ ಸೃಷ್ಟಿ ಮಾಡಿದಂಥ ಜಿಲ್ಲೆ. ಈ ರಾಷ್ಟ್ರದಲ್ಲಿ ಬೆಳಗಾಂ ಒಂದು ರಾಷ್ಟ್ರದ ಭೂಪಟದಲ್ಲಿ ಅತಿ ಒಳ್ಳೆ ಸ್ಥಾನ ಪಡೆದಿದೆ. ಮೊನ್ನೆ ನಾನು ಯಾವುದೋ ಒಂದು ಹೋಟ್ಲು ಹೋಗಿದ್ದೆ, ಹೋಟ್ಲು ಮಾಲೀಕರು ಹೇಳ್ತಿದ್ದೆ, ನಾವು ಯಾರಿಗಾರು ಹೇಳ್ತಾರೆ ಬೆಳಗಾಂ ಎಲ್ಲಿದೆ, ಬಾರ್ಡರ್ ಇದೆ, ಗೋವಾ ಪಕ್ಕದಲ್ಲಿದೆ, ಹುಬ್ಳಿ ಪಕ್ಕದಲ್ಲಿದೆ ಅಂತ ನಾವೆಲ್ಲ ಹೇಳಬೇಕಾಯಿತು. ಈಗ ನೀವು ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು ನೋಡಿ, ಬೆಳಗಾಂಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ನಮ್ಮ ಒಂದು 50 ರೂಮ್ ಬುಕ್ ಮಾಡಿದ್ದು, ಅದು ಊಟ ಮಾಡ್ತಿದ್ದೆ, ನಾನು ಯಾವ ಹೋಟೆಲ್ ಹೇಳೋದಿಲ್ಲ. ಆ ರೀತಿ ಎಲ್ಲರೂ ಕೂಡ ಸ್ವಾಭಿಮಾನ ಹೆಚ್ಚಿಗೆ ಬಂದಿತ್ತು. ಸೊ ಅವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗು ಗಾಂಧಿ ಬಾವಿಲೇ ನಡೀತು. ಅಲ್ಲಿ ಮುಂದಕ್ಕೆ ನಾವೇನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಎರಡೂ ಕೂಡ ಸಲಹೆನ ಸರ್ಕಾರಕ್ಕೆ ಕೊಡ್ತಾ ಇದೆ. ನಾವು ಅದನ್ನು ತೀರ್ಮಾನ ಮಾಡ್ತೀವಿ, ಅದನ್ನೇನು ಮಾಡಬೇಕು ಅಂತ ತೀರ್ಮಾನ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಆ ಒಂದು ಮೀಟಿಂಗ್ ಕೂಡ ನಡೀತು. ಅನೇಕ ನಿರ್ಣಯಗಳೆಲ್ಲ ನಾವು ಈಗಾಗಲೇ ತಿಳಿಸಿದ್ದೇವೆ. 100 ವರ್ಷ ಹಿಂದೆ ಏನು ತೀರ್ಮಾನ ಮಾಡಿತು ಅದೊಂದು ದಾಖಲೆ ಕೂಡ ನಮ್ಮ ಹತ್ರ ಇದೆ. ಇವತ್ತೇನು ತೀರ್ಮಾನ ಮಾಡಿತು ಅದು ದಾಖಲೆ ಕೂಡ ಇದೆ. ಆ ದಾಖಲೆನ 21ನೇ ತಾರೀಕು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶದಲ್ಲಿ ಅದನ್ನು ಬಿಡುಗಡೆ ಅಂತೂ ನಾವು ಮಾಡ್ತೇವೆ. ಇನ್ನು ಕೆಲವು ಇತಿಹಾಸ ಪುಸ್ತಕಗಳು ಕೂಡ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇದೆ. ಇದಕ್ಕೆ ನಾವು ಇಡೀ ರಾಜ್ಯದ ಎಲ್ಲ ಕಡೆಯಿಂದ ಕನಿಷ್ಠ ಒಂದು 100 ಜನ ಬರಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ದೇವೆ. ಯಾಕೆಂದರೆ ಜನ ಜಾಸ್ತಿ ಬರೋದು ಮುಖ್ಯ ಅಲ್ಲ, ಅವರು ಸಾಂಕೇತಿಕವಾಗಿ ಪ್ರತಿನಿಧಿಗಳಾಗಿ ಇಲ್ಲಿಗೆ ಬರಬೇಕು. ಅವತ್ತು ಎಷ್ಟು ಜನ ಬಂದಿದ್ರು, ಇಡೀ ರಾಜ್ಯದಿಂದ ಎಲ್ಲ ದೇಶದ ಉದ್ದಕ್ಕೂ ಕೂಡ ಅವತ್ತು 100 ವರ್ಷದ ಹಿಂದೆ ಬಂದಿದ್ರು. ಸೊ ಅದಕ್ಕೆ ಮುಂದಕ್ಕೆ ಆಗ್ತಿರುತ್ತು. ಇದು ನಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ ಅಲ್ಲ, KPC ಕಾರ್ಯಕ್ರಮ, ACC ಕಾರ್ಯಕ್ರಮ. ನೆಕ್ಸ್ಟ್ ಡೇ ಸರ್ಕಾರದ ಕಾರ್ಯಕ್ರಮ ಸುವರ್ಣಸೌಧದಲ್ಲಿ ಗಾಂಧಿಯ ಪ್ರತಿಮೆಯನ್ನು, ಹೊಸ ಪ್ರತಿಮೆಯನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಜನ ಉಪಸ್ಥಿತಿ ಇರ್ತಾರೆ. ಮಿಕ್ಕಿದ್ದು ಎಲ್ಲ ಪಾರ್ಟಿಯವ್ರಿಗೂ ತಿಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸ್ತಾರೆ. ಸೊ ಎಲ್ಲ ಪಕ್ಷದ ಸಂಸತ್ ಸದಸ್ಯರಿಗೆ, ಶಾಸಕರು ಕೂಡ ಇನ್ವಿಟೇಷನ್ ಹೋಗಬೇಕು ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ.